ನೀವು ನೋಡಿದ್ರೆ ದುಡ್ಡಿಲ್ಲ ಅಂದರೆ ಈಗ ಏನಾಗ್ತದೆ, ರಾಜಕಾರಣಿ ಅಂದಮೇಲೆ ಕಾಸು ಕೇಸು ಎಲ್ಲ ಎರಡೂ ಇಲ್ಲ ಅಂದರೆ ರಾಜಕಾರಣಿ ಆಗಲ್ಲ. ಸಿನಿಮಾದವರು ಅಂದರೆ ಕಾಸು ಇಲ್ಲದೆ ಸಿನಿಮಾದವರು ಆಗಲ್ಲ. ಯಾಕಂದರೆ ಮೇಂಟೆನೆನ್ಸು, ಬಾಡಿಗೆ, ಅವು ಇವು 108 ಕಮಿಟ್ಮೆಂಟ್ ಇರ್ತದೆ. ಯಾಕೆ ಆ ಮಾತು ಹೇಳಿದೆ ಅಂದರೆ, ಈಗ ನಾವೇ ಮನೇಲಿ ಕುತ್ಕೊಂಡು ಸಿನಿಮಾ ನೋಡಬೇಕಾದ್ರೆ ನನಗೆಲ್ಲ ಸಿನಿಮಾಗಿಂತ ಭಾಳ ಖುಷಿ ಕೊಡುವಂಥದ್ದು 2 ಸಿನಿಮಾ ನಮ್ಮ ಬ್ಯಾನರಲ್ಲಿ ಮಾಡಿರೋದು. ಒಂದಲ್ಲ ಎರಡಲ್ಲ, ಎರಡನೇದು ಉಪಾಧ್ಯಕ್ಷ. ಇವೆರಡು ಸಿನಿಮಾ ಕಾಮಿಡಿ ಮೇಲೆ ವರ್ಕ್ ಮಾಡಿದ್ದೀವಿ. ಈಗ ನೀವೇ ಯೋಚನೆ ಮಾಡಬೇಕು, ಒಬ್ಬ ಚಿಕ್ಕಣ್ಣ ಅನ್ನೋರನ್ನ ನ್ಯಾಚುರಲ್ ಸ್ಟಾರ್ ಅಂತ ನಾವು ಲಾಂಚ್ ಮಾಡಿದ್ದೀವಿ ಅಂದರೆ ಅದು ನಮ್ಮ ಧೈರ್ಯ. ಯಾಕಂದರೆ ನಮ್ಮ ಸಿನಿಮಾ ಮೇಲಿರೋ ಮರ್ಯಾದೆ, ಸಿನಿಮಾ ಮೇಲಿರೋ ನಂಬಿಕೆ, ಆ ಸ್ಕ್ರಿಪ್ಟ್ಗೆ ಹೆಚ್ಚು ಕಡಿಮೆ 2 ವರ್ಷ ವರ್ಕ್ ಮಾಡಿದ್ವಿ. ಈಗ ಸೀನ್ಗಳು ಬರೀಬೇಕಾದ್ರೆ ಡೈರೆಕ್ಟ್ರುಗಳು ಕಾಮಿಡಿ ಮೇಲೆ ಸೀನ್ಗಳು ಬರೀಬೇಕಾಗ್ತದೆ, ಸಿನಿಮಾ ಕತೆ ಮಾಡಬೇಕಾಗ್ತದೆ. ನೀವು ಹೇಳ್ದಂಗೆ ಒಡಿ ಬಡಿ ಅದಕ್ಕೆ OTTಗಳಿದ್ದಾವೆ. ಸೆನ್ಸರ್ ಇಲ್ಲದೆ ನೀವೊಂದು ಸಿನಿಮಾಕ್ಕೆ ಏನಾದರೂ ಒಂದು ಕಾಮಿಡಿ ಮಾಡಬೇಕಾದ್ರೂ ಒಂದು ಪದ ವ್ಯತ್ಯಾಸ ಆದರೂ ಸೆನ್ಸರು ಅಲ್ಲೇ ಹಿಡ್ದಾಕ್ತಾರೆ. ಬೀಯಿಂಗ್ ಅ ಪ್ರೊಡ್ಯೂಸರ್ ನಾನು ಜಗಳ ಮಾಡಿ ನನ್ನ ಸೀನ್ನ ನಾನು ಉಳಿಸ್ಕೊಂಡಿದ್ದೀನಿ ಸಿನಿಮಾಕ್ಕೆ. ಡೈರೆಕ್ಟರ್ಗಳು ಮರ್ತೋಗ್ಬಿಟ್ಟಿರ್ತಾರೆ. ನಾನು ಕೂತ್ಕೊಂಡು ಒಂದ್ಸಲಿ ಕತೆ ಕೇಳಿದ್ಮೇಲೆ ಯಾವ ಕಥೆಯಲ್ಲಿ ಏನೇನಿದೆ, ಯಾವ ಡೈಲಾಗ್ ಇದೆ ನನ್ನ ತಲೆಯಲ್ಲಿ ಹಿಡ್ಕೋತೀನಿ. ಅದು ಬಿಟ್ಟು ಬೇರೆ ಏನೇ ಕೇಳೋರು ನನಗೆ ನೆನಪಿರಲ್ಲ. ವ್ಯಾಪಾರ ಅನ್ನೋದು ಒಂದೇ ನನಗೆ ನೆನಪಿರೋದು, ಸಂಬಂಧಗಳು ನೆನಪಿರ್ತದೆ. ಯಾಕೆ ಈ ಮಾತು ಹೇಳಿದೆ ಅಂದರೆ, ನೋಡಿ, ನಾವು ಉಪಾಧ್ಯಕ್ಷ ಇದು ಮಾಡಬೇಕಾದ್ರೆ ಸೆನ್ಸರ್ ಬೋರ್ಡ್ ಅವ್ರಿಗೆ ನಾನು ಕೇಳಿದೆ, ಅಲ್ಲ ಸರ್, ನಿಮಗೆ ಕಾಮಿಡಿ ಶೋಗಳಿಗೆ ನೀವು ನೋಡ್ತಾ ಇದ್ರೆ ಇಂಟಿಮೆಸಿ ಸೀನ್ ಇಡ್ತಾರೆ, ಡೈಲಾಗ್ಗಳೆಲ್ಲ ಡಬಲ್ ಅಲ್ಲ, ತ್ರಿಬಲ್ ಅಲ್ಲ, 10 ಟೈಮ್ಸ್ ಅದೊಂಥರ ವಿಚಿತ್ರ ಡೈಲಾಗ್ಗಳು ಇಡ್ತಾರೆ. ನಿಮಗೆ ಅಡ್ವರ್ಟೈಸ್ಮೆಂಟ್ಸ್ ತುಂಬ ಇಂಟಿಮೆಸಿ ಸೀನ್ ಇಡ್ತಾರೆ. ನಾವು ಸಿನಿಮಾದಲ್ಲಿ ಒಂದೇ ಒಂದು ಚಿಕ್ಕ ಸೀನ್ ಇಟ್ಬಿಟ್ರೆ ಕಟ್ ಮಾಡಿಸ್ತಾರೆ. ಆ ಬೋರ್ಡಲ್ಲಿ ಕೂತಿರೋರು ಯಾರು? ಆರ್ಟಿಸ್ಟ್ಗಳೇ ಕೂತ್ಕೊಳ್ತಾರೆ ಅಲ್ಲಿ. ಅವ್ರು ನಮ್ಮ ಹತ್ರ ವಾದ ಮಾಡ್ತಾರೆ, ನೀವು ಡಿಲೀಟ್ ಮಾಡಬೇಕು ಅಂತ. ಒಂದು ಚಿಕ್ಕ ಪದನ ಡಿಲೀಟ್ ಮಾಡಬೇಕು ಅಂತಾರೆ. ಈಗ ಕಾಮಿಡಿ ನಾವು ಯಾಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂದರೆ, ಸಿನಿಮಾಕ್ಕೆ ಬರೋವಂಥವ್ರು ಯಾರು ಸ್ಟ್ರೆಸ್ ತೊಗೊಳಕ್ಕೆ ಬರಲ್ಲ, ಸ್ಟ್ರೆಸ್ ಬಸ್ಟ್ರಾಗಿ ಸಿನಿಮಾ ನೋಡೋಕ್ಕೆ ಬರ್ತಾರೆ. ಈಗ ಉಮಾಶ್ರೀ ಮೇಡಮ್ದು ನೀವು ಹೇಳಿದ್ರಿ,